ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಮತ್ತು ಜನಪ್ರಿಯ ಆಂಕರ್ ಆಗಿರುವಂತಹ ಅನುಶ್ರೀ ಅವರ ಮದುವೆಯ ವಿಚಾರ ಈಗ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀಯ ಬಗ್ಗೆನೇ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಸಿಗ್ತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಮದುವೆ ಬಗ್ಗೆ ಚರ್ಚೆಗಳು ಕೂಡ ಜೋರಾಗಿ ನಡೀತಿದ್ದಾವೆ. ಆರಂಭದಿಂದನೂ ಕೂಡ ಅನುಶ್ರೀಗೆ ಮದುವೆ ಯಾವಾಗ ಅನ್ನುವಂಥ ವಿಚಾರದಿಂದ ಶುರುವಾದಂಥ ಈ ಚರ್ಚೆ ಈಗ ಮದುವೆ ಫಿಕ್ಸ್ ಆದರೂ ಕೂಡ ನಿಂತಿಲ್ಲ ಅನ್ನೋದು ಮಾತ್ರ ಸತ್ಯ. ಈ ನಡುವೆ ಅನುಶ್ರೀಯ ಮದುವೆ ಸಂಗತಿಯ ಜೊತೆಗೆ ಬೇರೆ ಬೇರೆ ಸಂಗತಿಗಳು ಕೂಡ ಚರ್ಚೆ ಆಗ್ತಿದ್ದಾವೆ. ಹಾಗೆಯೇ ಅನುಶ್ರೀ ಅವರ ಎಂಗೇಜ್ಮೆಂಟ್ನ ಡೇಟ್ ಕೂಡ ಫಿಕ್ಸ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯು ಕೂಡ ವೈರಲ್ ಆಗ್ತಿದೆ. ಇದರ ನಡುವೆ ಇವೆಲ್ಲವೂ ಕೂಡ ಸುಳ್ಳು ಸುದ್ದಿ ಅಂತೆ ಅನ್ನುವಂಥ ಒಂದು ಗಾಸಿಪ್ ಕೂಡ ಹರಿದಾಡ್ತಿದೆ. ಹಾಗಾದರೆ ಯಾವ್ದು ಸತ್ಯ, ಯಾವ್ದು ಸುಳ್ಳು, ಯಾವತ್ತು ಎಂಗೇಜ್ಮೆಂಟ್, ಯಾವತ್ತು ಮದುವೆ, ಏನಾಗ್ತಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆ್ಯಂಕರ್ ಅನುಶ್ರೀ ಕನ್ನಡದ ಜನಪ್ರಿಯ ಮತ್ತು ನಂಬರ್ 1 ಆ್ಯಂಕರ್. ಒಂದು ಕಾರ್ಯಕ್ರಮವನ್ನು ಎಷ್ಟು ಚೆಂದ ಕಾಣಿಸ್ಬೇಕೋ ಅಷ್ಟು ಚೆಂದ ಕಾಣಿಸಿಕೊಳ್ಳುವಂತಹ ಪ್ರಖ್ಯಾತ ಆ್ಯಂಕರ್. ಕರಾವಳಿಯ ಕುವರಿ. ಕನ್ನಡವನ್ನು ಹರಳು ಹುರಿದಂತೆ ಪಟ 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 ಅಂತ ಹೇಳಿ ಮಾತನಾಡೋದ್ರ ಮೂಲಕ ಪ್ರಖ್ಯಾತಿಯನ್ನು ಹೊಂದಂತಹ ಹೆಣ್ಮಗಳು. ಸಾಕಷ್ಟು ಕಷ್ಟದ ನಡುವೆಯೂ ಕೂಡ ಜೀವನವನ್ನು ಸುಂದರವಾಗಿಸಿಕೊಂಡಂತಹ ಗಟ್ಟಿಗಿತ್ತಿ. ತಂದೆಯ ಸಪೋರ್ಟ್ ಇಲ್ಲ, ತಾಯಿಯ ಬೆಂಬಲ ಮಾತ್ರ, ಜೊತೆಗೆ ಸಹೋದರನ ಸಾಥು. ಇವೆಲ್ಲದರಿಂದನೂ ಕೂಡ ಅನುಶ್ರೀ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂತ ಹೇಳಿದ್ರೆ ಒಂದು ಹೆಮ್ಮೆಯ ಸಂಗತಿ. ಹಾಗೇನೆ ಅನುಶ್ರೀಗೆ ವಿವಾದಗಳು ಕೂಡ ಬೆನ್ನು ಬಿಡಲಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಸಾಕಷ್ಟು ವಿವಾದಗಳನ್ನು ಅವರು ಬೆನ್ನಿಗೆ ಹೊತ್ಕೊಂಡೇ ಮುನ್ನಡೆತಾ ಬಂದರು. ಅದು ಸಹಜನೇ. ಸಾಕಷ್ಟು ಸಲ ಏಣಿಯನ್ನು ಹತ್ತಿದ ಮೇಲೆ ಆ ಏಣಿಯನ್ನು ಎಳೆಯೋರು ಎಷ್ಟೋ ಜನ ಇರ್ತಾರೆ ನೋಡಿ, ಅದೇ ರೀತಿ ಅದು ಒಳ್ಳೆಯವರೋ ಕೆಟ್ಟವರೋ ಅಥವಾ ಹಿತಶತ್ರುಗಳೋ ಯಾರೋ ಗೊತ್ತಾಗಲ್ಲ. ಆದರೆ ಎಳಿತಾ ಅಂತೂ ಇರ್ತಾರೆ. ಆ ಎಲ್ಲ ಎಳೆತಗಳನ್ನು ಮತ್ತು ಆ ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಈ ಹಂತಕ್ಕೆ ಹೋಗಿರೋದ್ರಲ್ಲಿ ಅನುಶ್ರೀ ಇವತ್ತು ಈ ಸಾಧನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಖುಷಿಯ ವಿಚಾರ. ಇದರ ನಡುವೆ ಅನುಶ್ರೀಗೆ ಇವತ್ತಿಗೆ 37 ವರ್ಷವಾದರೂ ಕೂಡ ಅನುಶ್ರೀ ಇನ್ನೂ ಯಾಕೆ ಮದುವೆ ಆಗಿಲ್ಲ, ಯಾವಾಗ ಅನುಶ್ರೀ ಮದುವೆ ಆಗ್ತಾರೆ ಅನ್ನೋಂಥ ವಿಚಾರದ ಬಗ್ಗೆ ಪದೇ 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 ಚರ್ಚೆ ಆಗ್ತಾ ಇತ್ತು. ಯಾವುದೇ ವೇದಿಕೆ ಹೋಗಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವುದೇ ಫಂಕ್ಷನ್ಸ್ಗೆ ಹೋಗಲಿ, ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗಲಿ, ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಲಿ, ಎಲ್ಲೇ ಹೋದರೂ ಕೂಡ ಒಂದೇ ಪ್ರಶ್ನೆ, ಅನುಶ್ರೀ ನಿಮ್ಮ ಮದುವೆ ಯಾವಾಗ ಅಂತೇಳಿ. ಅಷ್ಟೇ ಯಾಕ್ರಿ, ಯಾವುದೇ ಇಂಟರ್ವ್ಯೂ ಮಾಡಲಿ, ಅಲ್ಲೇನಾದರೂ ಒಂದು ಮದುವೆ ವಿಚಾರ ಬಂತು ಅಂತ ಹೇಳಿದ್ರೆ, ಅಲ್ಲ ಅದು ಸರಿ, ಅದು ಬದಿಗಿಡೋಣ, ಅನುಶ್ರೀ ನಿಮ್ಮ ಮದುವೆ ಯಾವಾಗ್ರಿ ಅಂತ ಹೇಳಿಬಿಟ್ಟು ಅಲ್ಲಿನ ಗೆಸ್ಟ್ಗಳು ಕೂಡ ಅನುಶ್ರೀ ಕೇಳಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಹೀಗೆ ಸಾಕಷ್ಟು ಸಲ ಅನುಶ್ರೀಯ ಮದುವೆ ವಿಚಾರ ಮುನ್ನೆಲೆಗೆ ಬಂದಿತ್ತು, ಚರ್ಚೆ ಆಗಿತ್ತು. ಹಾಗೆ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀಗೆ ಸಾಕಷ್ಟು ಸಲ ಮದುವೆನೂ ಕೂಡ ಆಗಿದೆ. ಹೌದು, ಅವ್ರ ಜೊತೆ ಮದುವೆ ಆಯ್ತಂತೆ, ಇವ್ರ ಜೊತೆ ಮದುವೆ ಅಂತೆ, ಇವರು ಪ್ರೀತಿಸ್ತಿದ್ದಾರಂತೆ, ಇವತ್ತು ಮದುವೆ ಅಂತೆ, ನಾಳೆ ಮದುವೆ ಅಂತೆ, ಹೀಗೆ ಅಂತೆ ಕಂತೆಗಳಂತೂ ಸಂತೆಗಳಾಗಿ ಹರಿದಾಡಿದ್ದು ಕೂಡ ಇದೆ. ಇವೆಲ್ಲವನ್ನು ಕೂಡ ನೋಡಿ ಅನುಶ್ರೀ ನಸುನಕ್ಕು ಸುಮ್ಮನಾಗಿದ್ದೂ ಕೂಡ ಇದೆ. ಆಯಿತಾ, ಅದಾದ ಬಳಿಕ ಎಲ್ಲವೂ ಕೂಡ ತಣ್ಣಗಾಗ್ತಿತ್ತು. ಈ ನಡುವೆ ಜೀ ಕನ್ನಡದ ವೇದಿಕೆಯಲ್ಲಿ ಯಾವುದೇ ರಿಯಾಲಿಟಿ ಶೋ ಆಗಲಿ, ಅಲ್ಲಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರ ಫ್ಲರ್ಟ್ ಇದೆಯಲ್ಲ, ಇದು ಹೆಚ್ಚು ಗಮನವನ್ನು ಸೆಳೆಯೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಕೂಡ ಭಾರಿ ಸುದ್ದಿಯಾಗಿತ್ತು. ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಸುಮ್ಮನೆ ವೇದಿಕೆ ಮೇಲೆ ಈ ರೀತಿ ಮಾಡೋದಲ್ಲ ಅಂತಲೂ ಕೂಡ ಕೆಲವೊಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದು ಸುಮ್ಮನೆ ಫನ್ನಿಗೆ ಮಾಡಿದ್ರು ಕೂಡ ನೋಡೋರಿಗೆ ಅದು ಫನ್ ಥರ ಕಾಣಿಸ್ತಿರ್ಲಿಲ್ಲ ಅಂತಲೂ ಕೂಡ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಿದೆ. ನಂತರ ಅದಲ್ಲಿಗೆ ಸೈಲೆಂಟ್ ಆಗಿದ್ದೂ ಕೂಡ ಇದೆ. ಆಯಿತಾ, ಇದಾದ ಬಳಿಕ ಅದು ಸೈಲೆಂಟ್ ಆಯಿತು. ಈಗ ಅಂತಿಮವಾಗಿ ಕಳೆದ 1-2 ವಾರದ ಹಿಂದೆ ಅನುಶ್ರೀ ಅವರ ಮದುವೆ ವಿಚಾರ ಮುನ್ನೆಲೆಗೆ ಬಂತು. ಮತ್ತೆ ಅದಾದ ಬಳಿಕ 1 ವಾರದ ಹಿಂದೆ ಅನುಶ್ರೀ ಅವರು ಮದುವೆ ಆಗ್ತಿರುವಂಥ ಹುಡುಗ ಯಾರು ಅನ್ನೋದು ಕೂಡ ಮುನ್ನೆಲೆಗೆ ಬಂತು. ಮಡಿಕೇರಿ ಮೂಲದ ಬೆಂಗಳೂರಿನಲ್ಲಿ ಉದ್ಯಮಗಳನ್ನು ನಡೆಸ್ತಿರುವಂತಹ ರೋಷನ್ ಅನ್ನುವಂತಹ ಯುವಕನ ಜೊತೆಗೆ ಅನುಶ್ರೀ ಮದುವೆ ಆಗ್ತಿದ್ದಾರೆ. ರೋಷನ್ ಮತ್ತು ಈ ಅನುಶ್ರೀ ಸಾಕಷ್ಟು ವರ್ಷಗಳಿಂದ ಸ್ನೇಹಿತರು, ಜೊತೆಗೆ ಇಬ್ಬರು ಕೂಡ ಅಪ್ಪುವಿನ ಹಾರ್ಡ್ ಕೋರ್ ಫ್ಯಾನ್ಸು. ಸೊ ದಟ್ ಇವರ ವೇವ್ಲೈನ್ ಮ್ಯಾಚ್ ಆದಂತಹ ಪರಿಣಾಮ ಕೊನೆಯದಾಗಿ ಅನುಶ್ರೀ ಈ ವರ್ಷನೇ ಮದುವೆ ಆಗ್ತಾರೆ ಎನ್ನುವಂತಹ ಮಾತನ್ನು, ಅದು ಕೂಡ ಕೊಟ್ಟ ಮಾತಂತೆಯೇ. ಯಾಕಂತ ಹೇಳಿದ್ರೆ ಈ ಹಿಂದೆ ವಿದ್ಯಾಪತಿ ಸಿನಿಮಾದ ಇಂಟರ್ವ್ಯೂನಲ್ಲಿ ಅನು ಹೇಳಿದರು, ನಾನು ಈ ವರ್ಷ ಮದುವೆ ಆಗೇ ಆಗ್ತೀನಿ ಅಂತೇಳಿ. ಅನು ಪತಿಯನ್ನು ನೀವು ನೋಡಬಹುದು ಈ ವರ್ಷವೇ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದರು. ಹಾಗಾಗಿ ಅಂತಿಮವಾಗಿ 37ನೇ ವರ್ಷಕ್ಕೆ ಅನುಶ್ರೀ ಮದುವೆಯನ್ನು ಆಗ್ತಾರೆ ಅನ್ನುವಂತಹ ಒಂದು ಖುಷಿಯ ವಿಚಾರವನ್ನು ಎಲ್ಲರೂ ಕೂಡ ಸಂಭ್ರಮಿಸಿದರು. ಒಂದಷ್ಟು ಜನ ಬೇಸರ ಪಟ್ಟಿದ್ರು. ಅನುಶ್ರೀಗೆ ಲೈನ್ ಹೊಡಿತಿದ್ದವ್ರು ಮಾತ್ರ ಬೇಸರ ಆಗಿದ್ದರು, ಇನ್ನುಳಿದವ್ರು ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಆದರೆ ಅಂತಿಮವಾಗಿ ಯಾವಾಗ ರೋಷನ್ ಅನ್ನುವಂಥ ಹುಡುಗನ ಜೊತೆಗೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸಂಗತಿ ಹೊರಗಡೆ ಬಂತು, ಬಟ್ ಅನುಶ್ರೀ ಎಲ್ಲೂ ಕೂಡ ತುಟಿ ಪಿಟಿ ಬಿಟ್ಟಿರಲಿಲ್ಲ, ಏನು ಕೂಡ ಮಾತೇ ಆಡಲಿಲ್ಲ. ಯಾರು, ಏನು, ಯಾವಾಗ ಮದುವೆ, ಇದರ ಬಗ್ಗೆ ಯಾವುದ್ರ ಬಗ್ಗೆನೂ ಕೂಡ ಅನುಶ್ರೀ ಎಲ್ಲೂ ಕೂಡ ಅಪ್ಡೇಟ್ಸನ್ನು ಕೊಟ್ಟಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಆಯಿತು, ಇದೆಲ್ಲದೂ ಕೂಡ ಆಯಿತು. ಈ ನಡುವೆ ರೋಷನ್ ಕೈಗೆ ಏನಾಗಿದೆ, ರೋಷನ್ ಜಾತಿ ಯಾವುದು, ಧರ್ಮ ಯಾವುದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ನಡೀತು.
ಕೇವಲ ಅನುಶ್ರೀಗೆ ಮದುವೆ ಫಿಕ್ಸ್ ಆಗಿದೆ, ರೋಷನ್ ಅನ್ನುವಂಥ ಹುಡುಗ ಯಾರು ಅಂತ ಹೇಳಿ ಗೊತ್ತಾಗಿದ್ದು ತಕ್ಷಣಕ್ಕೆ ಶುರು ಆಯಿತು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ. ಆಯಿತಾ, ಅದಕ್ಕೂ ಕೂಡ ಅನುಶ್ರೀ ಏನೂ ಕೂಡ ಕ್ಲಾರಿಟಿಯನ್ನು ಕೊಡಲಿಲ್ಲ. ಕಾಂಟ್ರವರ್ಸಿ ಆಯಿತು, ಧರ್ಮದ ವಿಚಾರದಲ್ಲಿ ಭಾರಿ ದೊಡ್ಡ ಚರ್ಚೆಗಳು ನಡೆದು. ಆದರೂ ಕೂಡ ಅನುಶ್ರೀ ಏನೂ ಕೂಡ ಮಾತನಾಡಲಿಲ್ಲ, ಯಾವ ವಿಚಾರದ ಬಗ್ಗೆನೂ ಕೂಡ ತುಟಿ ಬಿತ್ತಲಿಲ್ಲ, ಸುಮ್ಮನಾಗ್ಬಿಟ್ರು ಅನುಶ್ರೀ. ಏನೇನಾಗುತ್ತೆ ಆಗಲಿ ನೋಡೋಣ ಅಂತಲೂ ಕೂಡ ಸುಮ್ಮನಾದರು. ಇಷ್ಟೆಲ್ಲ ಆದಮೇಲೆ ಒಂದು ಪೋಸ್ಟನ್ನು ಹಾಕಿದ್ರು, ಏನು ಆಡಿಕೊಳ್ಳೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋಂಥ ಅರ್ಥದಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಂಡ್ರು. ಯಾಕೆ ಹಾಕ್ಕೊಂಡ್ರು, ಏನಕ್ಕೆ ಹಾಕ್ಕೊಂಡ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಒಂದಷ್ಟು ಜನ ಏನಂದ್ರು, ಇಲ್ಲ ರೀ ಇವೆಲ್ಲದೂ ಕೂಡ ಸುಳ್ಳು, ಅನುಶ್ರೀಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋದು ಸುಳ್ಳು, ಅನುಶ್ರೀ ರೋಷನ್ ಅನ್ನುವಂಥ ಹುಡುಗನನ್ನು ಮದುವೆ ಆಗ್ತಿದ್ದಾರೆ ಅನ್ನುವಂಥದ್ದು ಸುಳ್ಳು, ಎಲ್ಲವೂ ಕೂಡ ಸುಳ್ಳು, ಎಂಗೇಜ್ಮೆಂಟು ಇಲ್ಲ, ಮದುವೆನೂ ಇಲ್ಲ, ಏನೂ ಇಲ್ಲ, ಬದನೆಕಾಯಿ ಸುಮ್ಮನೆ ಇವೆಲ್ಲ, ಅದಕ್ಕೆ ಅವರು ಅನುಶ್ರೀ ಆ ರೀತಿ ಹಾಕಿದ್ದಾರೆ ಅಂತೇಳಿ ಹೇಳಿದರು. ಇನ್ನು ಕೆಲವರು ಇಲ್ಲ, ನಿಜವಾಗ್ಲೂ ಕೂಡ ಅವರಿಗೆ ರೋಷನ್ ಅನ್ನೋ ಜೊತೆಗೆ ಮದುವೆ ಆಗ್ತಿದೆ, ಬಟ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಅಲ್ಲಿ ಧರ್ಮದ ಬಗ್ಗೆ, ಇನ್ನೊಂದ್ರ ಬಗ್ಗೆ, ಮತ್ತೊಂದ್ರ ಬಗ್ಗೆ ಎಲ್ಲ ಚರ್ಚೆಗಳಾಯ್ತಲ್ಲ, ಇದು ಅನುಶ್ರೀಗೆ ಬೇಸರವಾಗಿ ಈ ರೀತಿ ಹಾಕ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಿದರು. ಇಲ್ಲವಾದರೆ ಅನುಶ್ರೀ ಬಹಿರಂಗವಾಗಿ ಹೇಳ್ತಿದ್ರು ಇದನ್ನು ಅಂತೇಳಿ. ಬಟ್ ಇಲ್ಲ, ಏನೂ ಕೂಡ ಆಗಲಿಲ್ಲ, ಬಹಿರಂಗವಾಗೂ ಕೂಡ ಏನು ಹೇಳಲಿಲ್ಲ, ಇದ್ರ ಬಗ್ಗೆನೂ ಕೂಡ ಹೆಚ್ಚು ಏನು ಒಂದು ಪೋಸ್ಟ್ ಹಾಕಿದ್ರು ಸುಮ್ಮನಾಗ್ಬಿಟ್ರು ಅನುಶ್ರೀ. ಇದಾದ ಬಳಿಕ ಈಗ ಒಂದು ವಿಶೇಷವಾದಂತಹ ಒಂದು ಕಾರ್ಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದೆ, ಈಗ ನೋಡ್ತಿದ್ದೀರಲ್ಲ, ಈ ಕಾರ್ಡೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದು ಅಸಲಿಗೆ ನಿಜವಾದಂಥ ಕಾರ್ಡೋ ಅಥವಾ ಇದೇ ಈ ಸೋಷಿಯಲ್ ಮೀಡಿಯಾದಲ್ಲೇ ಕ್ರಿಯೇಟ್ ಆದಂಥ ಕಾರ್ಡೋ ಗೊತ್ತಿಲ್ಲ, ಇವರೇ ಯಾರಾದರೂ ಕ್ರಿಯೇಟ್ ಮಾಡಿರೋದೋ ಏನೋ ಗೊತ್ತಿಲ್ಲ, ಬಟ್ ವೈರಲ್ ಅಂತೂ ಆಗ್ತಿದೆ. ಈ ಕಾರ್ಡ್ನಲ್ಲಿ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಸುಂದರವಾದಂಥ ಫೋಟೋ ಇದೆ. ವಿತ್ ದ ಬ್ಲೆಸ್ಸಿಂಗ್ ಆಫ್ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೇಳ್ಬಿಟ್ಟಿದೆ ಮೇಲ್ಗಡೆ. ಕೆಳಗಡೆ ಅನುಶ್ರೀ ರಿಕ್ವೆಸ್ಟ್ ದ ಹಾನರ್ ಆಫ್ ಯುವರ್ ಪ್ರೆಸೆನ್ಸ್ ಅಟ್ ಅವರ್ ಮ್ಯಾರೇಜ್ ರೋಷನ್ ಅಂತ ಹೇಳಿ ಇದೆ. ಮ್ಯಾರೇಜ್ ಡೇಟು ಅಲ್ಲಿ 28 ಆಗಸ್ಟ್ 2025 ಇದೆ. ಎಂಗೇಜ್ಮೆಂಟು 27 ಜುಲೈ 2025 ಅಂತ ಹೇಳಿದೆ. ಅಂದರೆ ಇದೇ ಭಾನುವಾರ ಇವರಿಬ್ಬರು ಕೂಡ ಎಂಗೇಜ್ಮೆಂಟನ್ನು ಮಾಡ್ಕೊಳ್ತಿದ್ದಾರೆ. 28 ಆಗಸ್ಟಕ್ಕೆ ಮದುವೆನ ಆಗ್ತಿದ್ದಾರೆ ಅಂತೇಳಿ. ಸಾಮಾನ್ಯವಾಗಿ ಈ ರೀತಿಯಾಗಿ ಎಲ್ಲೂ ಕೂಡ ಇರೋದಿಲ್ಲ ಕಾರ್ಡ್ಗಳು, ಯಾವುದೂ ಎಂಗೇಜ್ಮೆಂಟ್ ಕಾರ್ಡ್ ಕೂಡ ಸಾಮಾನ್ಯವಾಗಿ ಈ ರೀತಿ ಇರೋದಿಲ್ಲ, ಹಾಗೆ ವೆಡ್ಡಿಂಗ್ ಕಾರ್ಡು ಕೂಡ ಈ ರೀತಿ ಇರೋದಿಲ್ಲ. ಎರಡೂ ಡೇಟ್ ಒಟ್ಟಿಗೆ ಹಾಕಿ ಎರಡೂ ಕೂಡ ಮಾಡೋದಿಲ್ಲ. ಇದು ಎಲ್ಲೋ ಒಂದು ಕಡೆ ಯಾರೋ ಕ್ರಿಯೇಟ್ ಮಾಡಿರೋದು ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. 27ನೇ ತಾರೀಕು ಅನುಶ್ರೀ ಅವರು ಎಂಗೇಜ್ಮೆಂಟನ್ನು ಆಗ್ತಾರೆ, ಅಂದರೆ ನಾಡಿದ್ದು ಭಾನುವಾರ ಎಂಗೇಜ್ಮೆಂಟ್ ಆಗ್ತಾರಂತೆ, 28ನೇ ತಾರೀಕು ಮದುವೆ ಆಗ್ತಾರಂತೆ ಆಗಸ್ಟಿಗೆ ಅನ್ನುವಂಥದ್ದು ಒಂದು ಕಾರ್ಡ್ ಅದು. ಬಟ್ ನನಗೆ ಎಲ್ಲೂ ಕೂಡ ಈ ಕಾರ್ಡ್ನ ಸತ್ಯತೆ ಎಲ್ಲೂ ಕೂಡ ಗೊತ್ತಾಗ್ತಿಲ್ಲ. ಅಂದರೆ 1% ಕೂಡ ಈ ಕಾರ್ಡನ್ನು ನಂಬಬಹುದು ಅಂತೇಳಿ ಅನ್ನಿಸ್ತಿಲ್ಲ. ಅದೇ ಕಾರಣಕ್ಕೆ ಈ ಸುದ್ದಿಯನ್ನು ಮಾಡ್ತಿರುವಂಥದ್ದು. ಸುಮ್ಮನೆ ಸುಳ್ಳು ಸುದ್ದಿಗಳು ವೈರಲ್ ಆಗೋದು ಬೇಡ ಅನ್ನೋಂಥ ಕಾರಣಕ್ಕೋಸ್ಕರ. ಯಾಕೆಂತ ಹೇಳಿದ್ರೆ ಅನುಶ್ರೀಯಿಂದ ₹1 ಕ್ಲಾರಿಟಿ ಇಲ್ಲ ಈ ಮದುವೆಗೆ ಸಂಬಂಧಪಟ್ಟಂತೆ, ಈ ಎಂಗೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ, ಆ ಹುಡುಗನಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಅವ್ರ ಸ್ನೇಹಿತರ ಬಳಿಯೂ ಕೂಡ ಇದ್ರ ಬಗ್ಗೆ ಏನೂ ಕೂಡ ಡಿಸ್ಕಸ್ ಮಾಡಿಲ್ಲ. ವೆಯ್ಟ್ ಆ್ಯಂಡ್ ಸಿ ಅಂತೇಳಿ ಅಷ್ಟೇ ಹೇಳಿದ್ರಂತೆ ಕೇಳಿದಾಗ. ಹಾಗಾಗಿ ಎಲ್ಲೂ ಕೂಡ ಇದ್ರ ಬಗ್ಗೆ ಅವರು ಅಧಿಕೃತವಾಗಿ ಹೇಳಿಲ್ಲ. ಆಮೇಲೆ ಈ ಕಾರ್ಡ್ನ ಈ ಸತ್ಯಾಸತ್ಯತೆಯನ್ನು ನೋಡಿದಾಗಲೂ ಅಥವಾ ಆ ಕಾರ್ಡು ಡಿಸೈನ್ ಆಗಿರೋದು ರೀತಿಯನ್ನು ನೋಡಿದ್ರು ಕೂಡ ಎಲ್ಲೂ ಕೂಡ ಅದು ಪಕ್ಕಾ ಕಾರ್ಡು ಅಥವಾ ಇಲ್ಲ ಅದರಲ್ಲಿ ಸತ್ಯತೆ ಇದೆ ಅಂತ ಹೇಳ್ಬಿಟ್ಟು ನಂಬುವಂತಹ ಯಾವುದೇ ಸಾಕ್ಷಿಗಳು ಕೂಡ ಅದರಲ್ಲಿ ಇಲ್ಲ. ಎಲ್ಲೂ ಕೂಡ ಆ ಫಾರ್ಮೆಟ್ನಲ್ಲೂ ಕೂಡ ಇಲ್ಲ. ಒಂದು ಎಂಗೇಜ್ಮೆಂಟ್ ಕಾರ್ಡ್ ಆಗಿರ್ಬೋದು ಅಥವಾ ಸಾಮಾನ್ಯವಾಗಿ ಎಂಗೇಜ್ಮೆಂಟಿಗೆ ಕಾರ್ಡ್ ಮಾಡಿಸೋದಿಲ್ಲ, ಸ್ಟಿಲ್ ಮಾಡಿಸಿದ್ರು ಅಂತಲೇ ಇಟ್ಕೊಳ್ಳಿ, ಬಟ್ ಈ ರೀತಿ ಇರೋದಿಲ್ಲ. ಎರಡನೇದು ಎಂಗೇಜ್ಮೆಂಟ್ ಡೇಟು ಮತ್ತು ಮದುವೆ ಡೇಟ್ ಎರಡನ್ನೂ ಕೂಡ ಒಟ್ಟಿಗೆ ಹಾಕಲಿಕ್ಕೆ ಚಾನ್ಸೇ ಇಲ್ಲ. 100ಕ್ಕೆ 100 ಭಾಗ, 100ಕ್ಕೆ 99, 90, 80 ಅಲ್ಲ ನಾನು ಹೇಳ್ತಿರೋದು, 100ಕ್ಕೆ 100 ಭಾಗ ಇದು ಫೇಕ್ ಕಾರ್ಡ್ ಅಂತಲೇ ಹೇಳ್ಬೋದು, ಇನ್ವಿಟೇಷನ್ ಕಾರ್ಡ್ ಅಂತಲೇ ಹೇಳ್ಬೋದು. ಇದು ಫೇಕ್ ಇನ್ವಿಟೇಷನ್ ಕಾರ್ಡ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾಡಿದ್ದು ಭಾನುವಾರ ಅನುಶ್ರೀ ಎಂಗೇಜ್ಮೆಂಟ್ ಆಗ್ತಿದ್ದಾರಂತೆ ಅನ್ನುವಂಥ ಸುದ್ದಿ ಇದೆ, ಬಟ್ ಎಲ್ಲೂ ಕೂಡ ಇದ್ರ ಬಗ್ಗೆ ಸಿದ್ಧತೆ ಆಗಲಿ, ತಯಾರಿ ಆಗಲಿ, ಅದು ಯಾರಿಗಾದರೂ ಹೇಳಿರೋದಾಗಲಿ ಎಲ್ಲೂ ಕೂಡ ಇದುವರೆಗಿಲ್ಲ. ಜೊತೆಗೆ ಮದುವೆ ವಿಚಾರದ ಬಗ್ಗೆನೂ ಕೂಡ ಎಲ್ಲೂ ಕೂಡ ಅನುಶ್ರೀ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಇದೆರಡನ್ನೂ ಕೂಡ ನಂಬೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಕಾರ್ಡನ್ನು ತುಂಬ ಸೂಕ್ಷ್ಮವಾಗಿ ನೋಡಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.